ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 10 ತಿಂಗಳಿಂದ ವೇತನವಿಲ್ಲದೆ ಪರದಾಡ್ತಾ ಇದ್ದಾರೆ ಅತಿಥಿ ಶಿಕ್ಷಕಿಯರು. KKRDB ಅನುದಾನದಡಿ ನೇಮಕವಾಗಿರೋ LKG ಹಾಗೂ UKG ಟೀಚರ್ಸ್ ಇವರು. ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಶಾಲೆ ಶಿಕ್ಷಕಿಯರ ಗೋಳಾಟ ಹೇಳತೀರದಾಗಿದೆ. ಜೀವನ ನಿರ್ವಹಣೆ ಕಷ್ಟ ಆಗಿದೆ ಅಂತ ಶಿಕ್ಷಕಿಯರು ತಮ್ಮ ಬೇಸರವನ್ನು ಹೊರಹಾಕ್ತಿದ್ದಾರೆ. 10 ತಿಂಗಳ ವೇತನ ರಿಲೀಸ್ ಮಾಡುವಂತೆ ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಈ ಬಗ್ಗೆ ಶಿಕ್ಷಣ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ನಮಗೆ 10 ತಿಂಗಳ ವೇತನ ಕೊಡಿಸುವಂತೆ ಮಾಧ್ಯಮಕ್ಕೆ ಶಿಕ್ಷಕಿಯರು ಮನವಿಯನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡಿದ್ರು BEO ಶೇಖರಪ್ಪ ಹೊರಪೇಟೆ. ಲಾಸ್ಟ್ ಇಯರ್ ಎಲ್ಲ 5 ಮಂತ್ಸಿಗೆ ಒಂದು ಸಾರಿ ಹಾಕಿದ್ರು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಈ ಸಾರಿ 10 ಮಂತ್ಸ್ ಆಗಿರೋದ್ರಿಂದ ನಮಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಸ್ಕೂಲ್ ಫೀಸ್ ಕಟ್ಟೋದಾಗಿರಲಿ, ನಮಗೆ ಅಂತಲ್ಲ ಎಲ್ಲರ ಪರವಾಗಿ ಕೇಳ್ತಿದ್ದೀವಿ ನಾವು. ಸಿಂಗಲ್ ಪೇರೆಂಟ್ ಇದ್ದಾರೆ, ಅವರಿಗೂ ಕೂಡ ಸಂಬಳ ಬರ್ತಿಲ್ಲ, ಹಂಗಾಗಿ ಭಾಳ ಪ್ರಾಬ್ಲಮ್ ಆಗ್ತೈತೆ ಸರ್. ಆದಷ್ಟು ಬೇಗ ಸ್ಯಾಲ್ರಿ ಮಾಡಿಸಿದ್ರೆ ಆಯ್ತು ಸರ್. ಯಾಕಂದರೆ ಈ ಅಕಾಡೆಮಿಕ್ ಇಯರ್ ಮುಗಿತಾನೆ ಬಂತು. ಇವಾಗ ಇನ್ನೊಂದು 3-4 ಡೇಸ್ ಆದರೆ ಮಾರ್ಚ್ ಮುಗಿತೈತೆ. 10 ತಿಂಗಳಾಗಲಿ ಆಮೇಲೆ ನಮ್ಗೆ ಯಾರು ಕೇಳ್ತಾರೆ ಗೋಳು? ಏಪ್ರಿಲಲ್ಲಿ ಯಾರು ಬರ್ತಾರೆ ನಮಗೆ ಕೇಳೋಕ್ಕೆ? ಈ ಕಳೆದ 10 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ಇದರಿಂದ ನಮಗೆ ಭಾಳಷ್ಟು ಅನಾನುಕೂಲ ಆಗ್ಬಿಟ್ಟೈತಿ. ಹಾಗಾಗಿ ನಾವು BEO ಸರ್ ಹತ್ರ ಮನವಿ ಪತ್ರ ಸಲ್ಲಿಸಕ್ಕೆ ಬಂದಿದ್ದೀವಿ ಸರ್. ಆದಷ್ಟು ನಿಮ್ಮ ವಾಹಿನಿಗಳ ಮೂಲಕ ನಾವು ಎಲ್ಲರ ಪರವಾಗಿ ಕೇಳೋದೇನೆಂದ್ರೆ ಆದಷ್ಟು ಬೇಗ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ಸರ್. ಈಗ ಇನ್ನೊಂದು ವೀಕು, ಇನ್ನೊಂದು 15 ಡೇಸ್ ಅಂತಾರೆ ಸರ್. ನಮಗೆ 10 ಮಂತ್ಸ್ ಆಯ್ತು ಸರ್. ಅದು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸರ್. ಕೆಲವೊಬ್ರು ಮನೆಗೆ ಹಸ್ಬೆಂಡ್ ದುಡಿತಾರೆ ನಡೆಯುತ್ತೆ ಸರ್. ಕೆಲವೊಬ್ರು ಮನೇಲಿ ಏನಾಗ್ಬಿಟ್ಟೈತೆ ಅಂದರೆ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಸರ್. ಅಂಥವ್ರು ತಂದೆ ತಾಯಿ ಅವ್ರ ಮಕ್ಕಳ ಸಂಸಾರನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದೇ ಅವ್ರಿಗೆ ಭಾಳ ಪ್ರಶ್ನೆ ಆಗ್ಬಿಟ್ಟೈತೆ ಸರ್. ಜೀವನ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಡಿನಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ECC ಮತ್ತು ಬೈಲಿಂಗ್ವಲ್ ಅಂಥೇಳಿ, ಅಂದರೆ ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ದ್ವಿಭಾಷಾ ಶಾಲೆಗಳನ್ನಾಗಿ ತೆರೆದಿದ್ದಾರೆ. ಸೊ ಅವುಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಶಿಕ್ಷಕರಿಗೆ ವೇತನ ಕೊಡುವಂಥದ್ರಲ್ಲಿ ಒಂದು ಸ್ವಲ್ಪ ತಡವಾಗಿದೆ. ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಅನುದಾನ ಬಿಡುಗಡೆ ಆಗಿರಲಿಲ್ಲ. ಇವಾಗ ಹೊಸಪೇಟೆಯ ಮಾನ್ಯ ಶಾಸಕರು ಮತ್ತು ಹಗರಿಬೊಮ್ಮನಹಳ್ಳಿಯ ಮರಿಯಮ್ಮನಹಳ್ಳಿ ವಿಭಾಗದಲ್ಲಿರ್ತಕ್ಕಂತಹ ಶಾಲೆಗಳಲ್ಲಿ ಹಗರಿಬೊಮ್ಮನಹಳ್ಳಿಯ ಮಾನ್ಯ ಶಾಸಕರ ಸಹಕಾರದೊಂದಿಗೆ ಅವರ ಮೈಕ್ರೋ ಯೋಜನೆಯಲ್ಲಿ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ. ಹೊಸಪೇಟೆ ತಾಲೂಕಿಂದು ಇನ್ನೊಂದು 2-3 ದಿನದಲ್ಲಿ